ಇನ್ಮುಂದೆ ರಾತ್ರಿ 11 ಗಂಟೆವರೆಗೆ ದಸರಾ ದೀಪಾಲಂಕಾರವನ್ನು ವೀಕ್ಷಿಸಬಹುದು. ದೀಪಾಲಂಕಾರದ ಉಪಸಮಿತಿ ಅಧ್ಯಕ್ಷ ಸೈಯದ್ ಇಕ್ಬಾಲ್ ಹೇಳಿಕೆಯನ್ನ ನೀಡಿದ್ದಾರೆ. ದಸರಾ ದೀಪಾಲಂಕಾರಕ್ಕಾಗಿ ಜಿಸ್ಕಾಂ ಹೆಚ್ಚು ಶ್ರಮವನ್ನು ವಹಿಸಿದೆ. ಈ ಬಾರಿಯ ದಸರಾ ದೀಪಾಲಂಕಾರ ತುಂಬಾ ಚೆನ್ನಾಗಿದೆ. ಇಂದಿನಿಂದ ರಾತ್ರಿ 11 ಗಂಟೆವರೆಗೆ ದಸರಾ ದೀಪಾಲಂಕಾರ ಇರುತ್ತೆ. ಜನರ ಬೇಡಿಕೆಯ ಮೇಲೆ ದೀಪಾಲಂಕಾರದ ಅವಧಿ ಜಾಸ್ತಿ ಮಾಡಲಾಗಿದೆ. ಇದು ಮಳೆ ಸಂದರ್ಭ ದೀಪಾಲಂಕಾರದ ಕಂಬಗಳನ್ನು ಮುಟ್ಟಬೇಡಿ. ಜನರು ಸೆಲ್ಫಿ ತೆಗೆಯುವ ಭರದಲ್ಲಿ ಕಂಬಗಳನ್ನು ಮುಟ್ಟಬಾರದು. ವಿದ್ಯುತ್ ಕಂಬಗಳಿಂದ ಶಾಕ್ ಹೊಡೆಯುವ ಸಾಧ್ಯತೆ ಇದೆ ಅಂತ ದೀಪಾಲಂಕಾರ ಉಪಸಮಿತಿ ಅಧ್ಯಕ್ಷ ಸೈಯದ್ ಇಕ್ಬಾಲ್ ಹೇಳಿಕೆ ನೀಡಿದ್ದಾರೆ. ನನ್ನೇ ಫಸ್ಟ್ ಮೀಟಿಂಗ್ ಆಗಿರೋದು. ಆ ಮೀಟಿಂಗ್ ಅಲ್ಲಿ ಯಾವ ತರ ಮಾಡಬೇಕು ಏನ್ ಮಾಡಬೇಕು ಅಂತ ಅವ್ರು ಸ್ವಲ್ಪ ಮಾಹಿತಿ ಕೊಟ್ಟರು. ಆಮೇಲೆ ನಾನೊಂದು ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಎಲ್ಲೆಲ್ಲಿ ಬ್ಯಾಲೆನ್ಸ್ ಇದೆ, ಹೋಗ್ಸತಿ ಹಾಕಿದ್ರಲ್ಲ ಅಲ್ಲೂ ಮಿಸ್ ಆಗಿದೆ ಲೈಟ್ಗಳು, ಅದು ಲೈಟ್ ಕಂಟಿನ್ಯೂ ಮಾಡಿಸ್ಬೇಕು, ಎಲ್ಲಾ ಕಡೆ ಬರಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ನಾನೊಂದು ಮೀಟಿಂಗ್ ಮಾಡಿದ್ದೀವಿ. ಮತ್ತೆ ರಾತ್ರಿ 9:30 ಆಫ್ ಮಾಡ್ಬಿಡ್ತಾ ಇದ್ರು. 11 ಗಂಟೆ ಟೈಮ್ ತಗೊಂಡು 11 ಗಂಟೆ ಇರಬೇಕು ಲೈಟ್ ಎಲ್ಲ ಅಂತ ಹೇಳ್ಬಿಟ್ಟು ನನ್ನ ಡಿಸೈಡ್ ಆಗಿದೆ. ಅವರು ಅಧಿಕಾರಿ ಅವರು ಒಪ್ಕೊಂಡವ್ರೆ. ತನ್ವೀರ್ ಸೇಠ್ ಅವರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಾದೇವಪ್ಪ ಅವರು, CM ಸಾಹೇಬರು, ಮತ್ತೆ ಆರ್ ಮೂರ್ತಿ ಅವರು ನನಗೆ ಅಧ್ಯಕ್ಷ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು. 6 ಬ್ಲಾಕ್ ಪ್ರೆಸಿಡೆಂಟ್ಗೂ ಮಾಡಬೇಕು ಅಂತ ನಮ್ಮ DK ಸಾಹೇಬರು ಹೇಳಿದ್ರು. 6 ಬ್ಲಾಕ್ ಪ್ರೆಸಿಡೆಂಟ್ಗೂ ಅಧಿಕಾರ ಕೊಡಿ ಸಿಟಿಯಲ್ಲಿ ಇರೋರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರು ಹೇಳ್ಬಿಟ್ಟ ಮೇಲೆ DK ಸಾಹೇಬರು ಅವಾಗೆಲ್ಲ ಒಪ್ಕೊಬಿಟ್ಟು ನಮ್ಗೆ 6 ಜನಕ್ಕೆ ಮಾಡಬೇಕಾದ್ರೆ 6 ಜನದಲ್ಲಿ ಯಾರಿಗೂ ಆಗಿಲ್ಲ, ಒಂದಿಬ್ರಿಗೆ ಆಗಿದೆ. ಮುಸ್ಲಿಮ್ಸ್ ಅಲ್ಲಿ ಮೈಸೂರಲ್ಲಿ ನನ್ಗಾಗಿದೆ. ತುಂಬಾ ಸಂತೋಷ. ನಮ್ಮ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮಳೆ ಬೀಳ್ತಾ ಐತೆ, ಯಾವ ಕಾರಣಕ್ಕೂ ಯಾವ ಕಂಬನೂ ಮುಟ್ಬೇಡಿ. ಫೋಟೋ ತಗೊಳಕ್ಕೆ ಹೋಗ್ತಾರೆ, ಕಂಬ ಮುಟ್ತಾರೆ, ದಯವಿಟ್ಟು ಕಂಬ ಮುಟ್ಟಕ್ಕೆ ಹೋಗಬೇಡಿ. ಕರೆಂಟ್ ಇರ್ತದೆ, ಮಕ್ಕಳಿರ್ತದೆ, ಫೋಟೋ ದೂರಿಂದ ಫೋಟೋ ತಗೊಳ್ಳಿ ಸಂತೋಷ. ಆದರೆ ಮಕ್ಕಳಿಗೆಲ್ಲ ನೋಡ್ಕೊಂಡು ಅದ್ರ ಮೇಲೆ ಜ್ಞಾನ ಕೊಟ್ಟು ನಿಮ್ಮ ಜೀವ ಮತ್ತು ನಿಮ್ಮ ಪ್ರಾಣಕ್ಕೆಲ್ಲ ಏನು ತೊಂದರೆ ಆಗಬಾರ್ದು, ಆ ಥರ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ.